ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ರಾಯರ ಪವಾಡ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ, ರಾಯರ ಪವಾಡ ಅಂದರೆ ಏನು, ರಾಯರ ಅನುಗ್ರಹ ಅಂದರೆ ಏನು, ರಾಯರ ಮಹಿಮೆ ಅಂದರೆ ಏನು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂತಂದರೆ ನಿಮಗೆ ರಾಯರ ಸಾಕ್ಷಾತ್ಕಾರ ಆಗಬೇಕು, ಆ ಅನುಭವ ನಿಮಗೆ ಆಗಬೇಕು. ಆಗ ಮಾತ್ರ ರಾಯರು ಹೇಗೆ ನಿಮ್ಮ ಜೊತೆ ಸದಾ ಇರ್ತಾರೆ ಅನ್ನೋದು ನಿಮಗೆ ಅರ್ಥ ಆಗೋದಕ್ಕೆ ಸಾಧ್ಯ. ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನಲ್ಲಿ ಕಳೆದ ಹಲವಾರು ಸಂಚಿಕೆಗಳಿಂದ ಹಿರಿಯ ರಾಯರ ಭಕ್ತರಿಗೆ ರಾಯರು ಮಾಡಿದಂತಹ ಅನುಗ್ರಹದ ಅನುಭವಗಳನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ಬೆಂಗಳೂರಿನಲ್ಲಿ ವಾಸ ಇರುವಂತಹ 70 ವರ್ಷ ಹಿರಿಯರಾದಂತಹ ರಾಯರ ಭಕ್ತರೊಬ್ಬರ ಬದುಕಿನಲ್ಲಿ ರಾಯರು ಮಾಡಿದಂತಹ ಆ ರೋಮಾಂಚಕಾರಿ ಪವಾಡ ಏನು, ಆ ಅನುಭವ ಏನು, ಆ ಮಹಿಮೆ ಏನು ಅನ್ನೋದನ್ನ ನಿಮಗೆಲ್ಲ ತೋರಿಸ್ತೀನಿ. ನೋಡಿ, ಪ್ರತಿಯೊಬ್ಬ ಭಕ್ತರಿಗೂ ಒಂದು ಆಸೆ ಇರುತ್ತೆ. ಅದೇನು ಅಂತಂದರೆ, ಜೀವನದಲ್ಲಿ ಒಂದು ಸಲನಾದರೂ ನಾವು ಆರಾಧನೆಗೆ, ರಾಯರ ಆರಾಧನೆಗೆ ಮಂತ್ರಾಲಯಕ್ಕೆ ಹೋಗಬೇಕು. ಮಂತ್ರಾಲಯದಲ್ಲಿ ಆ ಆರಾಧನೆ ದಿವಸ 3 ದಿನಗಳ ಕಾಲ ನಡೆಯುವಂತಹ ರಾಯರ ಅಭಿಷೇಕವನ್ನು ನೋಡಬೇಕು, ರಾಯರ ಸೇವೆ ಮಾಡಬೇಕು, ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ರಾಯರ ದರ್ಶನ ಮಾಡಿದ್ರೆ ಆ ಪುಣ್ಯ ಸಿಗುತ್ತಲ್ಲ, ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಅಂತ ಪ್ರತಿಯೊಬ್ಬ ರಾಯರ ಭಕ್ತರು ಕನಸನ್ನು ಕಾಣ್ತಾ ಇರ್ತಾರೆ. ಹಾಗೆಯೇ ಕನಸನ್ನ ಕಂಡು ರಾಯರ ಆರಾಧನೆಗೆ ಅಂತ ಮಂತ್ರಾಲಯಕ್ಕೆ ಹೋದಂತಹ ಈ ಹಿರಿಯ ರಾಯರ ಭಕ್ತರ ಬದುಕಿನಲ್ಲಿ ಮಂತ್ರಾಲಯದಲ್ಲಿ ನಡೆದದ್ದಾದರೂ ಏನು ಅನ್ನುವಂತಹ ಆ ಮೈ ಜುಮ್ ಅನ್ನುವಂತಹ ಅನುಭವವನ್ನು ಅವ್ರ ಬಾಯಲ್ಲೇ ಕೇಳೋರಂತೆ. ಬನ್ನಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶುಕ್ಲಾಂ ವರದಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇತ್. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ವಿನಾಯಕ ಪ್ರಸಾದ್ ಅಂತ ಹೇಳಿ, ನಾನು NR ಕಾಲೋನಿ, ಬೆಂಗಳೂರು NR ಕಾಲೋನಿಯ ನಿವಾಸಿ ಆಗಿದ್ದೆ. ಆಗ ರಾಯರ ಮಠ ಪಕ್ಕದಲ್ಲೇ ಇರೋದ್ರಿಂದ ನಾನು ಪ್ರತಿನಿತ್ಯವೂ ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ರಾಮದೇವರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಬರೋದು ನನ್ನ ಪದ್ಧತಿ, ಪ್ರತಿ ದಿವಸ ಬೆಳಗ್ಗೆ ಎದ್ದು. ನಂತರ ನಾನು ಮುಂದಿನ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಹೇಗೆ ಅಂದರೆ, ನಾನು ಆವಿಲಾನ್ ಫ್ಯಾಕ್ಟ್ರಿ ಅಂತಿತ್ತು ಆವಾಗ ಹೊಸಕೋಟೆ ರೋಡಲ್ಲಿ. ಅಲ್ಲಿ ನಾನು ಎಲೆಕ್ಟ್ರಿಕಲ್ ಇಂಜಿನಿಯರಾಗಿ ಸೇರಿಕೊಂಡಿದ್ದೆ, ಎಲೆಕ್ಟ್ರಿಕಲ್ ಪರ್ಸನ್. ಅಲ್ಲಿ ಆವಾಗ ನಾನು ರಾಯರ ಆರಾಧನೆ ಪ್ರತಿ ವರ್ಷ ಹೋಗ್ತಾಯಿದ್ವಿ, ಸೇವೆ ಮಾಡ್ತಾಯಿದ್ದೆ. ಹಾಗಾಗಿ ಒಂದು ಸತಿ ರಾಯರ ಆರಾಧನೆ ಮಂತ್ರಾಲಯದಲ್ಲೇ ನೋಡಬೇಕು ಅಂತ ಒಂದು ಭಾಳ ಆಸೆ ಆಯಿತು. ಯಾಕೆಂದರೆ ಭಾಳ ಜನ ಹೇಳ್ತಾಯಿದ್ರು ರಾಯರ ಆರಾಧನೆ ಹೇಗಿರುತ್ತೆ, ಏನು ಅದರ ವಿಜೃಂಭಣೆ ಹೇಗಿರುತ್ತೆ, ಮತ್ತು ಅಲ್ಲಿ ಒಂದು ಪ್ರದಕ್ಷಿಣೆ ಬಂದರೆ ಎಷ್ಟು ಅದರದ ಒಂದು ಪವರ್ ಇರುತ್ತೆ ಅಂಥೇಳಿ ಎಲ್ಲ ಕೇಳಿ ತಿಳ್ಕೊಂಡಿದ್ದೆ ನಾವು. ಹಾಗಾಗಿ ನನಗೂ ಭಾಳ ಆಸೆ ಇತ್ತು. ನಾನು ಇದನ್ನು ನಮ್ಮ ಅಣ್ಣ ಮತ್ತು ಅತ್ತಿಗೆ, ಅಂದರೆ ನಮ್ಮ ಅಣ್ಣನ ಹೆಸರು ವಿಶ್ವೇಶ್ವರ್, BS ವಿಶ್ವೇಶ್ವರ್ ಅಂತ, ಮತ್ತು ಅವರ ಶ್ರೀಮತಿ ನಮ್ಮ ಅತ್ತಿಗೆಯವರ ಹೆಸರು P ಸುಶೀಲಾ ಅಂಥೇಳಿ. ಆವಾಗ ಇನ್ನೂ ನನಗೆ ಮದುವೆ ಆಗಿರಲಿಲ್ಲ. ನಾನು ನಮ್ಮ ಅಣ್ಣ ಅತ್ತಿಗೆ ಜೊತೆಗೆ ಹೇಳಿದ್ದಾಗ ಅವ್ರು ಹೇಳಿದ್ರು, ಬನ್ನಿ ಹೋಗೋಣ ಅಂತ ಅವರು ಹೇಳಿದ್ರು. ನಮ್ಮ ತಂದೆಯವರು ಇಲ್ಲ, ನಮ್ಮ ತಂದೆಯವರು ತೀರೋಗಿ ಭಾಳ ವರ್ಷಗಳಾಯಿತು, 73ರಲ್ಲಿ ತೀರೋದ್ರು. ಅದನ್ನು ಭಾಳ ನಾನು ಚಿಕ್ಕ ಹುಡುಗ ಆದ್ದರಿಂದ ಅವ್ರು ನನ್ನನ್ನು ಕರ್ಕೊಂಡು ಹೋಗಿ ಮಂತ್ರಾಲಯಕ್ಕೆ ತೋರಿಸ್ತೀನಪ್ಪ, ಪರವಾಗಿಲ್ಲ ಬಾ ಅಂತ ಹೇಳಿ ನನ್ನನ್ನು ಕರ್ಕೊಂಡು ಹೋದರು. ಜೊತೆಗೆ ಹೋಗಿ ಅಲ್ಲಿ ಒಂದು ದಿವಸ ಪೂರ್ವ ಆರಾಧನೆಗೆ ಹೋಗಿ ಅಲ್ಲಿ ಸೇವೆ ಮಾಡಿ
ರಾಯರ ನೋಡಿ ರಾಯರ ಎಷ್ಟು ವಿಜೃಂಭಣೆ ಇತ್ತು ಅಂದರೆ ಅಲ್ಲಿ ಸಾವಿರಾರು ಜನ ಬಂದಿರ್ತಾರೆ. ಈಗಿನ ಥರ ಲಕ್ಷಗಟ್ಟಲೆ ಇಲ್ಲ, ಆವಾಗ ಬರೀ ಒಂದು 1000-2000 ಜನ ಬರೋರು. ಆ ರೋಡ್ ಕೂಡ ಬರೀ ಮಡ್ ರೋಡ್ ಇತ್ತು, ಒಂದೇ ಒಂದು ರೋಡ್ ಇತ್ತು ಲೆಫ್ಟ್ ಸೈಡಲ್ಲಿ ಇಳಿದು ಬಂದು. ಹಾಗೆ ಆ ಥರ ಆ ಮಂತ್ರಾಲಯಕ್ಕೂ ಈ ಮಂತ್ರಾಲಯಕ್ಕೂ ಈಗಿರೋ ಮಂತ್ರಾಲಯಕ್ಕೂ ಕಂಪೇರ್ ಮಾಡಿದ್ರೆ ಅಜಗಜಾಂತರ ಅಂತಾರಲ್ಲ ಆ ಥರ ಇದೆ. ಆಯಿತಾ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಎದ್ದು ನದಿ ಸ್ನಾನ ಮಾಡಿ ರಾಯರ ದರ್ಶನ ಮಾಡಬೇಕು ಅಂತ, ಅಭಿಷೇಕ ಅದೆಲ್ಲ ನೋಡಲಿಕ್ಕೆ ಒಂದು ಅದಕ್ಕೆ ಅದರ ವೈಭವ ಏನು ಅಂತ ಎಷ್ಟು ಬಾಯಲ್ಲಿ ಹೇಳಿದ್ರು ಸಾಲದು, ಅಲ್ಲಿ ನೋಡಬೇಕು. ಆ ಒಂದು ನೋಡೋದ್ರಿಂದ ನಮಗೆ ಅವರ ಅನುಗ್ರಹ ಎಷ್ಟಾಗತ್ತೆ ಅಂತ ನಾವು ತಿಳ್ಕೊತೀವಿ ಖಂಡಿತ. ಅದು ಆ ಒಂದು ವೈಭವನ ನಾವು ಅಲ್ಲೇ ಹೋಗಿ ನೋಡಬೇಕು. ನಾವು ಈಗ ಸದ್ಯದಲ್ಲಿ ಎನ್ ಆರ್ ಕಾಲೋನಿ ಒಳಗೆ ಈ ವರ್ಷ ಕೂಡ ಹೋಗಿದೆ. ಪ್ರತಿ ವರ್ಷ ನೋಡಿ ನಾನು ಎನ್ ಆರ್ ಕಾಲೋನಿಗೆ ಹೋಗ್ತೀನಿ ರಾಯರ ಆರಾಧನೆಗೆ. ಹೆಂಗೆ ಕರೆಸ್ಕೋತಾರೆ ನನಗೆ ಗೊತ್ತಿಲ್ಲ, ಅಂತೂ ಒಂದು ದಿವಸ ಯಾವುದಾದ್ರೂ ಒಂದು ದಿವಸ ನಾನು ಖಂಡಿತ ರಾಯರ ಆರಾಧನೆಗೆ ಎನ್ ಆರ್ ಕಾಲೋನಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತೇನೆ. ಇದು ನನ್ನ ಒಂದಿದು. ಆ ಥರ ನಡೀಬೇಕಾದ್ರೆ ರಾಯರ ಆರಾಧನೆಯಲ್ಲಿ ಮುಂದಿನ ದಿನ ಏನಾಯಿತು ಅಂತಂದರೆ ಆರಾಧನೆ ದಿವಸನೇ ಅಲ್ಲಿ ಹೋಗಿ ನದಿ ಸ್ನಾನ ಮಾಡಲಿಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಹೋದ್ವಿ ತುಂಗಭದ್ರಾ ನದಿಗೆ, ಇನ್ನೇನು ಭಾಳ ಹತ್ತಿರದಲ್ಲೇ ಇದ್ವಿ. ಹೋದಾಗ ಅಲ್ಲಿ ಸಾವಿರಾರು ಜನ ಬೆರೆದಿದ್ರು, ಎಲ್ಲರ ಜೊತೆಗೂ ಸ್ನಾನ ಮಾಡಬೇಕು. ಎಷ್ಟು ಒಂದು ವಿಜೃಂಭಣೆಯಾಗಿರುತ್ತೆ ಸ್ನಾನ ಮಾಡಿದ್ರೆ, ಒಂದು ಪುಣ್ಯ ತೀರ್ಥ ಸ್ನಾನ ಅಂತ ಮಾಡೋಕ್ಕೆ ಅಂತ ಹೋದೆ ನಾನು. ಮೊದಲು ನಾನೇ ಹೇಳಿದೆ, ನಮ್ಮ ಅಣ್ಣ ಅತ್ತಿಗೆ ಇನ್ನೂ ಬರ್ತಾಯಿದ್ರು. ಆವಾಗ ನದಿ ಸ್ನಾನಕ್ಕೆ ಹೋಗಬೇಕು ಅಂದರೆ ತುಂಬ ನೀರು ಇರಲಿಲ್ಲ ನದಿಯೊಳಗೆ. ನೋಡಿದ್ರೆ ತುಂಬ ನೀರು ಹರಿತಾ ಇರುತ್ತೆ, ಆ ಥರ ಏನು ಇರಲಿಲ್ಲ. ಸ್ವಲ್ಪ ಹೋದ್ವಿ, ಒಳಗಡೆ ಇಳಿಯೋಕ್ಕೆ ಅಂತ ಹೋದೆ. ಆದರೆ ಎಲ್ಲಿಂದ ಆ ನೀರು ಬಂತು, ಏನು ಒಂದು ಜೋರಾಗಿ ನೀರು ಬಂದು ನಾನು ಸಿಕ್ಕಾಕೊಂಡು ಸುಳೀಲಿ ಬರುತ್ತಲ್ಲ, ಸುಂಟರಗಾಳಿ ಅಂತಾರಲ್ಲ, ಆ ಥರದ್ರಲ್ಲಿ ನೀರು ಒಳಗಡೆ ಹೊಟ್ಟೋದೆ, ಎಳ್ಕೊಂಬಿಡ್ತದೆ ನನ್ನ. ಇಟ್ ಅಟ್ರಾಕ್ಟೆಡ್ ಮೀ. ಒಳಗಡೆ ಎಳ್ಕೊಂಡು ನನ್ನನ್ನು ಅದು ಸುಮಾರು ಒಂದು 1/2 ಕಿಲೋಮೀಟರ್ ತನಕ ಎಳ್ಕೊಂಡು ಹೋಯಿತು. ನಾನು ದಾರಿಯಲ್ಲಿ ಕಾಪಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರಿಗೂ ಅಲ್ಲಿ ಈಜು ಬರೋದಿಲ್ಲ. ನಮ್ಮ ಅಣ್ಣ ಅತ್ತಿಗೆ ಒಟ್ಟಿಗೆ ನನ್ನ ಜೊತೆಲೇ ಹಿಂದೆ ಒಳಗೆ ಬರ್ತಾಯಿದ್ದಾರೆ, ಜೊತೆಗೆ ಬರ್ತಾಯಿದ್ರು. ಆದರೂ ಅವ್ರಿಗೂ ಏನು ಮಾಡಲಿಕ್ಕೆ ಗೊತ್ತಾಗಲಿಲ್ಲ. ಮುಂದೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ದಿರ ಮಧ್ಯದಲ್ಲಿ ಹೊಟ್ಟೋದೆ, ನದಿ ಮಧ್ಯದಲ್ಲಿ ಹೋಗಿ ಆ ಸುಂಟರ ಗಾಳಿ ತೊಗೊಂಡು ನನ್ನನ್ನು ನೀರು ಎಳ್ಕೊಂಡು ಹೋಗಿದ್ದು ನನಗೆ ಗೊತ್ತು ಅಷ್ಟೇ. ಆಮೇಲೆ ಏನಾಯಿತು ನನಗೆ ಅರಿವಿಲ್ಲ. ಆದರೆ ಅದು ಜೋರಾಗಿ ಕಿರಿಸ್ತಾ ಇದ್ದೀನಿ, ಅದು ಮಾತ್ರ ನನಗೆ ಗೊತ್ತು. ರಾಘವೇಂದ್ರ ಅಂತ ಕಿರ್ಚ್ಕೊಂಡಿದ್ದ ತಕ್ಷಣ ಅದು ಎಲ್ಲಿ ಹೇಗೆ ಏನು ಆಯಿತು ಅಂತ ನನಗೆ ಅರಿವಿಲ್ಲದೆ ನನ್ನನ್ನು ನದಿ ದಡಕ್ಕೆ ಕರ್ಕೊಂಬಂದು ಸೇರಿಸಿದ್ರು ರಾಯರು. ನೋಡಿ, ರಾಯರು ಅಂದರೆ ನೀರಿನ ಸುಳಿಯಲ್ಲಿ ಸಿಕ್ಕಾಕೊಂಡ್ರು ಕಾಪಾಡ್ತಾರೆ, ಮತ್ತು ಕಷ್ಟದ ಸುಳಿಯಲ್ಲಿ ಸಿಕ್ಕಾಕೊಂಡ್ರು ಕಾಪಾಡ್ತಾರೆ. ಅದೇ ರಾಯರ ಒಂದು ಮಹಿಮೆ. ನಾನು ಎಲ್ಲ ರಾಯರ ಭಕ್ತಿಗೂ ಹೇಳೋದು ಇಷ್ಟೇ, ಪ್ರತಿದಿನ ಆದರೆ ರಾಯರ ಮಠಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕಿ ಬನ್ನಿ. ಇಲ್ಲ ಆಗಲಿಲ್ಲ ಅಂದರೆ ಪ್ರತಿ ಗುರುವಾರ ಹೋಗಿ ರಾಯರಿಗೆ ಒಂದು ನಮಸ್ಕಾರ ಹಾಕಿ, ಅವರು ನೀವು ನನ್ನ ಜೊತೆ ಇರಿ ಅಂತ ಕೇಳಿದ್ರೆ ಸಾಕು. ಅವ್ರಿಗೆ ಏನು ನನಗೆ ಇದು ಬೇಕು ಅದು ಬೇಕು ಅಂತ ಏನು ಕೇಳೋ ಅವಶ್ಯಕತೆಯೇ ಇಲ್ಲ. ಅವ್ರಿಗೆ ತಿಳಿದಿರೋದು ಏನೂ ಇಲ್ಲ, ಅವ್ರಿಗೆ ಎಲ್ಲವೂ ಕೊಡ್ತಾರೆ. ಹಾಗಾಗಿ ನನ್ನ ಪ್ರಾರ್ಥನೆ, ಎಲ್ಲರೂ ಪ್ರತಿ ಗುರುವಾರ ಅಟ್ಲೀಸ್ಟ್ ಒಂದು ಸತಿ ರಾಯರ ಮಠಕ್ಕೆ ಹೋಗಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಬನ್ನಿ. ನಮಸ್ಕಾರ ಎಲ್ಲರಿಗೂ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರು ಇವರು ಅಂತಂದರೆ, ನೀರಿನ ಸುಳಿಯಲ್ಲಿ ಸಿಕ್ಕು ಹಾಕಿಕೊಂಡಾಗಲೂ ಕೂಡ ರಾಯರೇ ಅಂತ ಕರೆದ್ರೆ ರಾಯರು ಓಡಿ ಬಂದು ಕಾಪಾಡ್ತಾರೆ. ಹಾಗೇನೆ ಕಷ್ಟಗಳ ಸುಳಿಯಲ್ಲಿ, ನೋವಿನ ಸುಳಿಯಲ್ಲಿ ನಾವು ಸಿಕ್ಕು ಹಾಕಿಕೊಂಡಾಗಲೂ ಕೂಡ ರಾಯರೇ ಬಂದು ನಮ್ಮನ್ನು ಕಾಪಾಡಿ ಅಂತ ಕೂಗಿದ್ರೆ ಓಡಿ ಬಂದು ನಮ್ಮನ್ನು ಕಾಪಾಡ್ತಾರೆ ಅಂತ ಬಹಳ ಸುಂದರವಾಗಿ ಈ ಹಿರಿಯರು ಹೇಳಿದ್ರು. ಈ ಕಷ್ಟಗಳ ಸುಳಿಯಲ್ಲಿ, ನೋವಿನ ಸುಳಿಯಲ್ಲಿ ಅಥವಾ ನೀರಿನ ಸುಳಿಯಲ್ಲಿ ರಾಯರು ಬಂದು ಕಾಪಾಡಬೇಕು ಅಂದರೆ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಏನು ಅಂತಂದರೆ ರಾಯರ ಮೇಲೆ ಅಚಲವಾದ ನಂಬಿಕೆ. ರಾಯರು ನನ್ನ ಜೊತೆ ಇದ್ದೇ ಇರ್ತಾರೆ, ರಾಯರು ನನ್ನನ್ನು ಕಾಪಾಡ್ತಾರೆ ಅನ್ನುವಂತಹ ನಂಬಿಕೆ ಇದೆಯಲ್ಲ, ಅಂತಹ ನಂಬಿಕೆಯೇ ಇಂತಹ ಕಷ್ಟಗಳಿಂದ ನಮ್ಮನ್ನು ಕಾಪಾಡೋದಕ್ಕೆ ಸಾಧ್ಯ. ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಒಂದು ವಿಷಯವನ್ನು, ಸಂತೋಷದ ವಿಷಯವನ್ನು ತಿಳಿಸ್ಬೇಕು. ಅದು ಏನು ಅಂತಂದರೆ, ರಾಯರ ಪ್ರೇರಣೆಯಂತೆ, ಅಂದರೆ ರಾಯರು ನನಗೆ ತಿಳಿಸಿರುವಂತೆ ಇನ್ನು ಮುಂದೆ
ಪ್ರತಿ ತಿಂಗಳು ನಾನು ಒಂದು ವಿಶೇಷವಾದಂತಹ ಪೂಜಾ ಕಾರ್ಯವನ್ನು ಆರಂಭ ಮಾಡ್ತಾ ಇದ್ದೀನಿ. ಪ್ರತಿ ತಿಂಗಳು ನಡೆಯುತ್ತೆ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರು ಕೂಡ ಭಾಗವಹಿಸಬಹುದು. ಹಾಗಾದರೆ ಆ ವಿಶೇಷವಾದಂತಹ ಕಾರ್ಯಕ್ರಮ ಏನು ಸರ್, ಅದಕ್ಕೆ ನಾವು ಭಾಗವಹಿಸೋದಕ್ಕೆ ಏನು ಮಾಡಬೇಕು ದಯವಿಟ್ಟು ತಿಳಿಸಿ ಅಂತ ಕೇಳ್ತಾ ಇದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ರಾಯರ ಪ್ರೇರಣೆಯಂತೆ, ರಾಯರು ನನಗೆ ತಿಳಿಸಿರುವಂತೆ ನಾನು ಪ್ರಾರಂಭ ಮಾಡ್ತಾ ಇರುವಂತಹ ಈ ವಿಶೇಷವಾದಂತಹ ಪೂಜೆ ಯಾವುದು, ಪ್ರತಿ ತಿಂಗಳು ನೀವು ಭಾಗವಹಿಸಬೇಕು ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಸರಿ ಗ ಮ ಮ ಗರಿ ಗ ಮ ಪ ದ ನಿ ಸರಿ ದ ನಿ ದ ನಿ ದ ಸರಿ ದ ನಿ ಸರಿ ಗರಿ ಸರಿ ದ ನಿ ಸರಿ ದ ನಿ ಸರಿ ಗ ಮ ಮ ಗರಿ ದ ನಿ ರೆ ಸರಿ ದ ಪ ದ ದ